ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡಿದ್ದಾದಮೇಲೆ ನೀವು ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ನ ವೇಸ್ಟ್ ಮಾಡೋದೇ ಇಲ್ಲ. ಸೇಮ್ ಜೋಳದ ರೊಟ್ಟಿ ಥರನೇ ಇದರ ರುಚಿ ಕೂಡ ಹಾಗೆ ಇರುತ್ತೆ. ಈ ರೀತಿ ಮಾಡಿ ನೋಡಿ, ತುಂಬಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಅನೇಕ ಪೌಷ್ಟಿಕಾಂಶ ಇರೋದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕಟ್ಬೋದು. ಈ ವಿಡಿಯೋ ನೋಡಿದ್ದಾದಮೇಲೆ ನೀವು ಪುಷ್ಟಿ ಪೌಡರ್ ಅಂತೂ ವೇಸ್ಟ್ ಮಾಡೋದೇ ಇಲ್ಲ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಟೇಸ್ಟ್ ಕೂಡ ಅಷ್ಟೇ, ನಿಮಗೆ ಈ ಜೋಳದ ರೊಟ್ಟಿ ಯಾವ ರೀತಿ ಇರುತ್ತೆ ಸೇಮ್ ಹಾಗೆ ಇರುತ್ತೆ. ಯಾವ ರೀತಿ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಒಮ್ಮೆ ಮಾಡಿ ನೋಡಿ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರು ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಹಾಗೆ ನಮ್ಮ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಅಳತೆ ಕೂಡ ಅಂತೂ ಮಿಸ್ ಮಾಡಲೇಬೇಡಿ. ನಾನು ಟೋಟಲಾಗಿ ಇಲ್ಲಿ 1.5 ಕಪ್ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜರಡಿಗೆ ಇಟ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ದೊಡ್ಡ ತಟ್ಟೆಗೆ 1.5 ಕಪ್ ಆಗುವಷ್ಟು ಪುಷ್ಟಿ ಪೌಡರ್ನ ಜರಡಿಗೆ ಇಟ್ಕೊಳ್ಳೋಣ. ಫಸ್ಟು ನಾವಿಲ್ಲಿ ಮೇನಾಗಿ ಜರಡಿನ ಇಟ್ಕೋಬೇಕು ಈ ರೀತಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಯಾವ ರೀತಿ ಪುಷ್ಟಿ ಪೌಡರಿಂದ ರೊಟ್ಟಿ ಮಾಡ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂಥ ರೊಟ್ಟಿನ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಅವ್ರಿಗೂ ಗೊತ್ತಾಗುತ್ತೆ. ಈ ರೀತಿ ಜರಡಿ ಹಿಡ್ಕೊಂಡಾದಮೇಲೆ ನಾನು 1 ಕಪ್ ಆಗುವಷ್ಟು ಇಲ್ಲಿ ಪುಷ್ಟಿ ಪೌಡರ್ನ ಫಸ್ಟು ನಾನು ತೊಗೊತಾ ಇದ್ದೀನಿ. ಈ ಉಳಿದ ಹಿಟ್ಟು ಯಾಕಪ್ಪ ಅಂದರೆ ಮುಂದೆ ಹೇಳ್ತೀನಿ. 1 ಕಪ್ ಆಗುವಷ್ಟು ಫಸ್ಟು ನಾವಿಲ್ಲಿ ತಗೊಳ್ಳೋಣ. ಯಾವ ಕಪ್ಪಿಂದ ನೀರು ತೊಗೊತೀವೋ ಅದೇ ಕಪ್ಪಿಂದ ಹಿಟ್ಟು ತೊಗೋಬೇಕು. 1 ಕಪ್ಪು ನಾನಿಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಪುಷ್ಟಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಮೊದಲಿಗೆ ಈ ರೀತಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಏನು ನಾವು 1 ಕಪ್ಪು ಪುಷ್ಟಿ ಪೌಡರ್ನ ತೊಗೊಂಡಿದ್ವಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಈ ರೀತಿ ಮಿಕ್ಸ್ ಮಾಡಿದಾದಮೇಲೆ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಹಿಂದೆಲೆ ಎಲ್ಲೂ ಕೂಡ ಗಂಟುಗಳು ಇಲ್ಲದೆ ಥರ ಈ ರೀತಿ ಹಿಂದೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಾನಿಲ್ಲಿ ರೊಟ್ಟೆ ತಟ್ಟೋ ಸ್ಲ್ಯಾಬ್ ಮೇಲೆ ನಾನು ಹಾಕ್ಕೊತಾ ಇದ್ದೀನಿ. ನಾನು ಗ್ಯಾಸ್ ಕಟ್ಟೆ ಮೇಲೇ ನಾನು ರೊಟ್ಟಿನ ಮಾಡೋದು. ಇದಕ್ಕೆ ಈ ರೀತಿ ನಿಧಾನವಾಗಿ ಬಿಸಿ ಇರುತ್ತೆ. ಆದಷ್ಟು ಹುಷಾರಾಗಿ ಈ ರೀತಿ ಕಟ್ಟೆ ಮೇಲೆ ತಗೊಳ್ಳಿ ಎಲ್ಲ ಹಿಟ್ಟನ್ನು. ಆದಷ್ಟು ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ಇದನ್ನು ನಾವು ನಾದ್ಕೋಬೇಕು ಹಿಟ್ಟನ್ನು. ನಾನಿಲ್ಲಿ ಯಾವುದೇ ಒಣ ಹಿಟ್ಟು ಕೂಡ ಮಿಕ್ಸ್ ಮಾಡ್ತಾ ಇಲ್ಲ. ಮೆಜರ್ಮೆಂಟು ಕರೆಕ್ಟಾಗಿ ಇದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೇಕಿದ್ರೆ ನೀವು ತಣ್ಣೀರನ್ನು ಚಿಮುಕ್ಸ್ಕೊತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಮೊದಲನೇ ಸರಿ ರೊಟ್ಟಿ ಮಾಡ್ತಾ ಇದ್ರೂ ಕೂಡ ಇದನ್ನು ಮಾಡ್ಬೋದು. ಅಷ್ಟು ಸುಲಭವಾಗಿ ಇದನ್ನು ನೀವು ಮಾಡ್ಕೋಬೋದು. ಇದನ್ನು ಈ ರೀತಿ ಸಾಫ್ಟಾಗಿ ಈ ರೀತಿ ಕಲಿಸ್ಕೊಳ್ಳಿ. ಬಿಸಿ ಇರುತ್ತೆ. ಆದಷ್ಟು ಹುಷಾರಾಗಿಯೇ ಈ ರೀತಿ ಹಿಂದೆಲೆ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಮ್ಮೆ ನೀವು ಮಾಡಿದರೆ ನೀವು ಜೋಳದ ಹಿಟ್ಟು ಕೂಡ ಜಾಸ್ತಿ ಉಪಯೋಗಿಸಲ್ಲ. ಈ ಹಿಟ್ಟಿಂದನೇ ನೀವು ಈ ರೊಟ್ಟಿನ ರೆಡಿ ಮಾಡ್ಕೊತೀರಾ. ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ಬಂತು. ಮಾಡಿದ ಕೂಡಲೇ ಮಕ್ಕಳು ಅಂತೂ ಇಷ್ಟಪಟ್ಟು ತಿಂದರು. ಒಮ್ಮೆ ಈ ರೀತಿ ಮಾಡಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನೀವು ಆದಷ್ಟು ಮೊದಲನೇ ಸಾರಿ ನೀವು ಮಾಡ್ತಾಯಿದ್ರೆ ಆದಷ್ಟು ಒಂದು ಸಣ್ಣ ಪೇಡನ ತಗೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ರೊಟ್ಟಿ ಮಾಡ್ತೀರಲ್ವ ಆ ಸೈಜಲ್ಲಿ ಈ ರೀತಿ ಸಣ್ಣದಾಗಿ ಒಂದು ಪೇಡನ ತೊಗೊಂಡ್ಬಿಟ್ಟು ಅದು ಕೂಡ ಅಷ್ಟೇ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ಒಂದು ಪೇಡನ ರೆಡಿ ಮಾಡ್ಕೊಳ್ಳಿ. ಜಾಸ್ತಿ ಹಿಟ್ಟು ಏನಾದರೂ ನಿಮಗೆ ಗಟ್ಟಿಯಾಗಿ ಅನಿಸಿದರೆ ಒಂದು ಸ್ವಲ್ಪ ತಣ್ಣೀರನ್ನು ಚಿಮುಕ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಕೈಯಲ್ಲಿ ನಾದಿ ಈ ರೀತಿ ರೌಂಡಾಗಿ ಪೇಡನ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಆಗಲೇ ಎಕ್ಸ್ಟ್ರಾ ಪುಷ್ಟಿ ಪೌಡರ್ನ ನಾನು ಜರಡಿಗೆ ಇಟ್ಕೊಂಡಿದ್ವಲ್ಲ ಅದಕ್ಕೋಸ್ಕರನೇ ಇದನ್ನು ಪುಷ್ಟಿ ಪೌಡರಿಂದನೇ ನಾನು ಒಂದು ಸ್ವಲ್ಪ ಈ ರೀತಿ ಕೈಯಿಂದ ತಟ್ಕೊತಾ ಇದ್ದೀನಿ. ಈ ರೀತಿ ಒಂದು ಸ್ವಲ್ಪ ಕೈಯಿಂದ ತಟ್ಕೊಂಡಾದಮೇಲೆ ನೀವು ಈ ಲಟ್ಟಣಿಕೆ ಇರುತ್ತಲ್ವ ಲಟ್ಟಣಿಕೆಯಿಂದ ನೀವು ರೌಂಡಾಗಿ ಇದನ್ನು ಲಟ್ಟಿಸ್ಕೋಬೋದು. ಎಲ್ಲೂ ಕೂಡ ಹರಿಯೋದಿಲ್ಲ. ಆರಾಮಾಗಿ ನೀವು ಈ ರೀತಿ ಲಟ್ಟಿಸ್ಕೋಬೋದು. ನಾನು ಪುಷ್ಟಿ ಹಿಟ್ಟನ್ನೇ ಹಾಕಿ ನಾನು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಎಲ್ಲೂ ಕೂಡ ಹರಿಯೋದಿಲ್ಲ. ಆರಾಮಾಗಿ ನೀವು ಇದನ್ನು ಪ್ಲಾಸ್ಟಿಕ್ ಲಟ್ಟಣಿಗೆ ಸುತ್ತದೇನೆ ನೀವು ಈ ರೀತಿ ಮಾಡ್ಕೋಬೋದು. ಒಮ್ಮೆ ಮಾಡಿ ನೋಡಿ, ನಿಮಗೆ ಮಾಡೋಕ್ಕೆ ಬರುತ್ತೆ. ಅಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು. ಇದನ್ನು ನೀವು ಮೊದಲನೇ ಸರಿ ಮಾಡ್ತಾಯಿದ್ರೆ ಸ್ವಲ್ಪ ಬೇಕಾದರೆ ನೀವು ದಪ್ಪದಾಗಿಯೇ ಮಾಡ್ಕೋಬೋದು. ನಾವು ಮಾಡ್ತಾನೆ ಇರ್ತೀವಲ್ವ, ಹಾಗಾಗಿ ತೆಳ್ಳದಾಗಿ ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ
ಈ ರೀತಿ ನಿಮಗೆ ಬೇಡ, ನಿಮಗೆ ರೌಂಡಾಗಿ ಶೇಪ್ ಬೇಕು ಅಂದರೆ ನಾನು ಇನ್ನೊಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ರೌಂಡಾಗಿ ತೆಳ್ಳದಾಗಿ ಆಗಿದೆ ಅಂತ. ನಿಜವಾಗ್ಲೂ ಇದು ಜೋಳದ ರೊಟ್ಟಿ ಥರನೇ ಬರುತ್ತೆ. ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ. ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ ಕೂಡ ವೇಸ್ಟ್ ಮಾಡೋದಿಲ್ಲ. ನೋಡಿ ಯಾವ ರೀತಿ ಆಗಿದೆ ಅಂತ. ಇವಾಗ ನೆಕ್ಸ್ಟ್ ರೊಟ್ಟಿನ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ರೊಟ್ಟಿನ ಕೂಡ ಅಷ್ಟೇ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೇಡನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಈ ರೀತಿ ನೀರನ್ನು ಚಿಮುಕಿಸಿ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ಈ ರೌಂಡ್ ಆದಂತಹ ಪೇಡನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೂ ಅಷ್ಟೇ ಪುಷ್ಟಿ ಪೌಡರ್ನ ಈ ರೀತಿ ಹಾಕ್ಕೊಂಡು ಒಂದು ಲಟ್ಟಣಿಕೆಯಿಂದ ರೌಂಡ್ ಶೇಪ್ ಆಗುವವರೆಗೂ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಈ ರೀತಿ ಲಟ್ಟಿಸ್ಕೊಳ್ಳಿ. ಬೇಕಾದರೆ ನಿಮ್ಮ ಸೈಡಲ್ಲಿ ಈ ರೀತಿ ಹರಿತಾ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಕೂಡ ಈ ಚೂಪಾದ ಒಂದು ತಟ್ಟೆ ಇರುತ್ತೆ ಅಲ್ವಾ, ಆ ತಟ್ಟೆಯಿಂದ ಕೂಡ ಚೆನ್ನಾಗಿ ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡ್ಬಿಟ್ಟು ತಟ್ಟೆ ಮೇಲೆ ಈ ರೀತಿ ಹಾಕಿ ನೀವು ಕಟ್ ಕೂಡ ಮಾಡ್ಕೋಬೋದು. ಅದು ಕೂಡ ಬೆಸ್ಟ್ ಅನ್ಬೋದು. ಅಂದರೆ ನಾನು ಹೇಳೋ ಪ್ರಕಾರ ಈ ರೀತಿ ನೀವು ರೊಟ್ಟಿ ಮಾಡಿದರೆ ಎಲ್ಲೂ ಕೂಡ ಹರಿಯೋದು ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿದರೆ ನಿಮಗೇನಾದರೂ ರೌಂಡ್ ಶೇಪ್ ಬರಲಿಲ್ಲ ಅಂದರೆ ಈ ರೀತಿ ಚೂಪಾದ ತಟ್ಟೆ ಕೂಡ ಈ ರೀತಿ ಇಟ್ಬಿಟ್ಟು ನೀವು ಟ್ರೈ ಮಾಡ್ಬೋದು. ನಿಮಗೆ ಯಾವ ಐಡಿಯಾ ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಾನು ಇದನ್ನು ನೆಕ್ಸ್ಟು ಈ ರೀತಿ ಆಗಿದ್ಮೇಲೆ ಅದೇ ಬಿಸಿ ಹಂಚಿಗೆ ನಾವು ಹಾಕಿ ನಿಧಾನವಾಗಿ ಈ ರೀತಿ ತಕ್ಕೊಳ್ಳಿ. ಬೇಕಾದರೆ ಇದ್ರ ಕೆಳಗಡೆ ಏನಾದರೂ ಒಂದು ಈ ಚಮಚ ಕೂಡ ಇಟ್ಟು ನೀವು ರೊಟ್ಟಿನ ನಿಧಾನವಾಗಿ ತಕ್ಕೊಂಡ್ಬಿಟ್ಟು ಈ ಬಿಸಿ ಹಂಚಿಗೆ ಹಾಕ್ಕೊಳ್ಳಿ. ಆದಷ್ಟು ಬಿಸಿ ಹಂಚು ನಿಮಗೇನಾದರೂ ರೊಟ್ಟಿ ಹಚ್ಕೊಡ್ತಾ ಇದೆ ಅಂತ ಇದ್ದರೆ ಸ್ವಲ್ಪ ಬಿಸಿ ಹಂಚಿಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ಒಂದು ಬಟ್ಟೆಯಿಂದ ಸವರ್ಕೊಳ್ಳಿ. ರೊಟ್ಟಿ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಇದಕ್ಕೆ ಮೇಲೆ ಈ ನೀರಿನಿಂದ ಈ ರೀತಿ ಬಟ್ಟೆಯಲ್ಲಿ ನೀರಿನಿಂದ ಹಾಕಿ ಈ ರೀತಿ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಹಂಚಿನಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಸಖತ್ತಾಗಿ ಆದಂತಹ ಹೆಲ್ದಿಯಾದಂತಹ ರೊಟ್ಟಿ ರೆಡಿ ಆಗುತ್ತೆ. ಹಾಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಏನಾದರೂ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ಈ ಜೋಳದ ರೊಟ್ಟಿ ಜೊತೆ ಬೆಸ್ಟ್ ಆದಂತಹ ಜವಳಿಕಾಯಿ ಪಲ್ಯ ಕೂಡ ಮಾಡಿದ್ದೀನಿ. ಅದನ್ನು ನಾಳಿನ ವೀಡಿಯೋಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ನೋಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.